ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟಿ ರಿಸಲ್ಟ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ನಂತರ ನನಗೆ ತುಂಬಾ ಕಮೆಂಟ್ಸ್ಗಳು ಬರ್ತಿದ್ವು. ಟಿಗಾಗಿ ಯಾವ ಪುಸ್ತಕಗಳನ್ನು ಓದಿದ್ರಿ, ಯಾವ ರೀತಿ ಓದಿದ್ರಿ, ಟಿ ಸರ್ಟಿಫಿಕೇಟ್ ಬಂತ, ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಟಿಗಾಗಿ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಾ. ಉದಾಹರಣೆಗೆ ಟಿಯಲ್ಲಿ 3 ಥರ ಎಕ್ಸಾಮ್ ಇರುತ್ತೆ. 1ನೇ ಪೇಪರ್ ಅಂತೂ ಎಲ್ರಿಗೂ ಸೇಮ್ ಇರುತ್ತೆ. 2ನೇ ಪೇಪರಲ್ಲಿ ನೀವು ಚೂಸ್ ಮಾಡಬೇಕು ಯಾವ ವಿಷಯದ ಶಿಕ್ಷಕರು ಆಗ್ತಿದ್ದೀರಾ ಅಂತ. ಅಂದರೆ ಇಲ್ಲಿ ಆಂಗ್ಲ ಭಾಷೆ ಇರುತ್ತೆ, ಸೈನ್ಸ್, ಮ್ಯಾಥಮೆಟಿಕ್ಸ್, ನೆಕ್ಸ್ಟ್ ಸಮಾಜ ವಿಜ್ಞಾನ ಇರುತ್ತೆ. ನಾನು ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ತುಂಬ ಜನ ಕೇಳ್ತಿದ್ರಿ. ನೆಕ್ಸ್ಟ್ ಸ್ಟಡಿ ಟೈಮಲ್ಲಿ ಫೋನ್ ಬಳಕೆಯನ್ನು ಹೇಗೆ ತಪ್ಪಿಸೋದು, ಇದರಿಂದ ಆಗುವ ಸಮಸ್ಯೆಗಳನ್ನು ಹೇಗೆ ದೂರ ಮಾಡೋದು, ಹೇಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ನೀವು ಕೇಳ್ತಿದ್ದೀರಿ. ನೆಕ್ಸ್ಟ್ ನಮ್ಮ ಸುತ್ತಮುತ್ತಲಿನ ಏನು ಸಮಸ್ಯೆಗಳಿರ್ತಾವಲ್ಲ, ಇದರಿಂದ ತುಂಬಾ ಡಿಮೋಟಿವೇಶನ್ ಆಗ್ತಿರ್ತೀವಿ. ನೆಗೆಟಿವ್ ಪೀಪಲ್ಸ್, ನೆಗೆಟಿವ್ ಸಿಚುವೇಶನ್ಸ್ಗಳಿಂದ ಓದೋದ್ರಿಂದ ತುಂಬಾ ದೂರ ಉಳಿತೀವಿ. ಹಾಗಾದರೆ ಈ ಸಂದರ್ಭಗಳನ್ನು ಹೇಗೆ ದೂರ ಮಾಡೋದು, ನಮ್ಮನ್ನು ನಾವು ಯಾವ ರೀತಿ ಮೋಟಿವೇಶನ್ ಆಗಿ ಇಟ್ಕೊಳ್ಳೋದು, ಯಾವ ಒಂದು ತಪ್ಪುಗಳನ್ನು ನಾವು ಮಾಡಬಾರ್ದು ಈ ಒಂದು ಟೈಮಲ್ಲಿ ಅಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಾಗಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲನೇದಾಗಿ ಟಿಗಾಗಿ ಯಾವ್ಯಾವ ಪುಸ್ತಕಗಳನ್ನು ಓದಿದ್ದೆ. ಟಿಯಲ್ಲಿ 4 ವಿಭಾಗ ಇರುತ್ತೆ. ಫಸ್ಟ್ ಕನ್ನಡ, ಸೆಕೆಂಡ್ ಇಂಗ್ಲೀಷ್ ಇರುತ್ತೆ, ಥರ್ಡ್ ಸೈಕಾಲಜಿ, ಫೋರ್ತಲ್ಲಿ ನೀವು ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅದರ ಬೇಸಿಡ್ ಸಬ್ಜೆಕ್ಟ್ ಇರುತ್ತೆ. ಉದಾಹರಣೆಗೆ ನಾನು ಆರ್ಟ್ಸ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೆ ಯಾವ ಸಬ್ಜೆಕ್ಟ್ ಬರುತ್ತಂದರೆ ಸಮಾಜ ವಿಜ್ಞಾನ ಬರುತ್ತೆ, ಸೈನ್ಸ್ ಅವ್ರದ್ದು ಮ್ಯಾಥಮೆಟಿಕ್ಸ್ ಬರುತ್ತೆ. ಸೊ ಈ ರೀತಿ ಸಬ್ಜೆಕ್ಟ್ ಇರುತ್ತೆ. ಸೊ ಈ 4 ಸಬ್ಜೆಕ್ಟ್ಗಾಗಿ ನಾನು ಯಾವ್ಯಾವ ಬುಕ್ಗಳನ್ನು ಓದಿದ್ದೆ ಅಂದರೆ, ಮೊದಲನೇದಾಗಿ ಕನ್ನಡಗಾಗಿ ಸಂಪೂರ್ಣವಾಗಿ ನಾನು ಕನ್ನಡ ವ್ಯಾಕರಣವನ್ನು ಓದಿದ್ದೆ. ನೆಕ್ಸ್ಟ್ ಕನ್ನಡದಲ್ಲಿ ಒಂದು 15 ಮಾರ್ಕ್ಸ್ಗೆ ಬೋಧನಾಶಾಸ್ತ್ರ ಇರುತ್ತೆ. ಬೋಧನಾಶಾಸ್ತ್ರಕ್ಕಾಗಿ ಇಲ್ಲಿ ಅಲ್ಲಿ ಅಂತ ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡ್ಕೊಂಡಿದ್ದೆ. ಪ್ರಮುಖವಾಗಿ ನವಚೇತನ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅಲ್ಲಿನ ವೀಡಿಯೋಸ್ಗಳನ್ನು ನೋಡಿದ್ದೆ. ಅವರಕ್ಕ ತುಂಬಾ ಚೆನ್ನಾಗಿ ವೀಡಿಯೋಸ್ಗಳನ್ನು ಮಾಡಿದರು. ನೆಕ್ಸ್ಟ್ ಇಂಗ್ಲೀಷ್ಗಾಗಿ ನಾನು ಬೋಧನಾಶಾಸ್ತ್ರಕ್ಕಾಗಿ ಫಸ್ಟ್ ಮಂಜುನಾಥ್ ಸರ್ ಅವರು ಮಾಡಿದ್ದಾರೆ. ನೆಕ್ಸ್ಟ್ ಹಿಮಾಂಶಿ ಸಿಂಗ್ ಅಂತ ಹಿಂದಿಯಲ್ಲಿ ವೀಡಿಯೋಸ್ ಮಾಡ್ತಾರೆ ಪೆಡಗಾಗಿಗೆ ಸಂಬಂಧಪಟ್ಟಂತೆ. ಅವ್ರ ವೀಡಿಯೋಸ್ಗಳನ್ನು ಸಂಪೂರ್ಣವಾಗಿ ನೋಡ್ಕೊಂಡಿದ್ದೆ. ಒಂದು 5-6 ಸಲ ನಾನು 2 ವೀಡಿಯೋಸ್ಗಳನ್ನು ರಿಪೀಟಾಗಿ ನೋಡಿದ್ದೆ. ಅದರೊಳಗಿಂದ ಕ್ವಶನ್ಗಳು ತುಂಬಾ ಬಿದ್ವು. ನೆಕ್ಸ್ಟ್ ಆ ವಿಡಿಯೋಗಳನ್ನು ನಾನು ನೋಡೋದ್ರಿಂದ ತುಂಬಾ ನಾಲೆಜ್ ನನಗೆ ಬಂತು. ನೆಕ್ಸ್ಟ್ ಇಂಗ್ಲೀಷಲ್ಲಿ ವ್ಯಾಕರಣಕ್ಕಾಗಿ ಮಂಜುನಾಥ್ ಸರ್ ಅವರ ಸಾಧನಾ ಅಕಾಡೆಮಿಯಲ್ಲೇ ತಿಮ್ಮಾರೆಡ್ಡಿ ಅನ್ನೋ ಸರ್ ಅವರು ಇಂಗ್ಲೀಷ್ ವೀಡಿಯೋಸ್ಗಳನ್ನು ಮಾಡ್ತಾರೆ. ಒಂದು 19 ವೀಡಿಯೋಸ್ಗಳನ್ನು ಮಾಡಿದ್ದಾರೆ. 11 ತಾಸಿದೆ ಒಂದು ವಿಡಿಯೋ. ಎಲ್ಲ ವೀಡಿಯೋಸ್ಗಳನ್ನು ಮರ್ಜ್ ಮಾಡಿ ಒಂದು ವಿಡಿಯೋ ಮಾಡಿದ್ದಾರೆ 11 ತಾಸ್ದು. ಆ ವಿಡಿಯೋನ ಒಂದು 2 ಸಲ ನೋಡಿದ್ದೆ ನಾನು. ಸೊ ಅಲ್ಲಿ ಇಂಗ್ಲೀಷ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೈಕಾಲಜಿಗಾಗಿ ವಾಮದೇವಪ್ಪ ಸರ್ ಅವ್ರದ್ದು ಒಂದು ಬುಕ್ನ ಆರ್ಡರ್ ಮಾಡಿದ್ದೆ. ಆ ಬುಕ್ಕನ್ನು ಸಂಪೂರ್ಣವಾಗಿ ನೋಡಿದ್ದೆ. ನಂತರದಲ್ಲಿ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿದ್ದೆ, ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡಿದ್ದೆ. ನೆಕ್ಸ್ಟ್ ಲಾಸ್ಟಲ್ಲಿ ಸಮಾಜ ವಿಜ್ಞಾನ, ಈ ಒಂದು ಸಬ್ಜೆಕ್ಟ್ಗಾಗಿ ನಾನು 6ರಿಂದ 10ನೇ ತರಗತಿವರೆಗೆ ಸಮಾಜ ವಿಜ್ಞಾನ ಬುಕ್ಸ್ಗಳನ್ನು ರೆಫರ್ ಮಾಡಿ ಲೈನ್ ಟು ಲೈನ್ ಓದಿದ್ದೆ. ನಾನು ಫಸ್ಟ್ ಟೈಮ್ ಟಿ ಬರ್ತೀನಲ್ಲ, ಅವಾಗಿಂದ ಈ ಸೆಕೆಂಡ್ ಟೈಮಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಯಿತು. ಏನು ನಾನು ಈಗ ಹೇಳಿದ್ನಲ್ಲ ಬುಕ್ಸ್ಗಳು ವಿಡಿಯೋಸ್ಗಳಿಂದ. ಸೊ ನೀವು ಟಿ ಪ್ರಿಪೇರ್ ಆಗಬೇಕು ಅಂದರೆ ಈ ರೀತಿ ಬುಕ್ಸ್ಗಳನ್ನು ಚೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿದರೆ ಆಗುತ್ತೆ. ನೆಕ್ಸ್ಟ್ ಟಿಗಾಗಿ ನಾನು ಕೇವಲ 1.5 ತಿಂಗಳು ಓದಿದ್ದೀನಿ. ಅದರಲ್ಲಿ 15 ದಿನ ಅಂತೂ ತುಂಬಾ ವೇಸ್ಟ್ ಆಗಿದ್ದಾವೆ. ಬಟ್ ಕಂಟಿನ್ಯೂಸ್ಲಿ ಓದಿದೆ. ಒಂದೇ ಕಡೆ ನಾನು ಕುಂತ್ಕೊಂಡು 8 ಗಂಟೆ ನಾನು ಎಲ್ಲ ಪುಸ್ತಕಗಳನ್ನು ಓದ್ತಿದ್ದೆ.
ಒನ್ ಬೈ ಒನ್ ಎಲ್ಲ ಪುಸ್ತಕಗಳನ್ನು. ಸಂಡೇ ಅಂತೂ ಬಾಗಲನ್ನೇ ತೆಗಿತಿರಲಿಲ್ಲ. ಮನೆಯಲ್ಲಿ ಕುಂತ್ಕೊಂಡು ಅದೇ ಒಂದು ಹಾಸಿಗೆ ಮೇಲೆ ಓದೋದು. ಸೊ ಆ ಹಾಸಿಗೆನ ನಾನು ಎಕ್ಸಾಮ್ ಬರೆದು ಬಂದನಲ್ಲ, ನೆಕ್ಸ್ಟ್ ಡೇ ನಾನು ತೆಗ್ದಿದ್ದೀನಿ. ಕೆಳಗೆ ತುಂಬಾ ಧೂಳು ಕುಂತಿತ್ತು. ವರ್ಕ್ ಇಂಪಾರ್ಟೆಂಟ್, ಏನೇನೋ ಮಾತುಗಳು ಬೇಡ. ವರ್ಕ್ ಸಕ್ಸಸ್ ಆದರೆ ಸಾಕು. ನಾವು ಹೇಗೆ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ರಿಸಲ್ಟ್ ಬರಬೇಕು. ಸೊ ಈ ರೀತಿ ಮಾಡಿದ್ರಿಂದ TET 105 ಆಯಿತು ನಮ್ಮದು. ಬಟ್ ಕೆಲವೊಂದು ಸಮಸ್ಯೆಗಳಿಂದ ಇನ್ನೂ ರಿಸಲ್ಟ್ ಮೇಲೆ ಹೋಗಬೇಕಿತ್ತು, ಏನೋ ಮಾಡೋಕ್ಕೆ ಬರೋದಲ್ಲ. ನೆಕ್ಸ್ಟ್ ಮೂವ್ ಆನ್ ಆಗಬೇಕಾಗುತ್ತೆ. ಸೊ ಇದಿಷ್ಟು TET ಬಗ್ಗೆ. ಇನ್ನೂ ಬೇರೆ ಬೇರೆ ಗೊಂದಲಗಳು, ಪ್ರಶ್ನೆಗಳು ಇದ್ದರೆ ಕೇಳ್ಬೋದು. ನನಗೆ ಎಷ್ಟು ಪ್ರಶ್ನೆಗಳು ಬಂದಾವಲ್ಲ, ಅದಕ್ಕೆ ನಾನು TETಗಾಗಿ ಇದಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ನಾವು ಫೋನ್ ಬಳಕೆ ಬಗ್ಗೆ ಹೋಗೋಣ, ನಂತರ CET ಬಗ್ಗೆ ಮಾತಾಡ್ತೀನಿ. ಫೋನಿಂದ ತುಂಬ ಅಂದರೆ ತುಂಬ ಜನರು ಸಕ್ಸಸ್ಫುಲ್ ಹಾದಿಯಿಂದ ದೂರ ಉಳ್ತಿದ್ದಾರೆ. ಮೊದಲು ನಾನು ತುಂಬ ಅಂದರೆ ತುಂಬಾ ನೋಡ್ತಿದ್ದೆ. ಯಾಕಂದರೆ ಮನುಷ್ಯ ಯಾಕಷ್ಟು ಫೋನ್ ನೋಡ್ತಾನೆ, ಯಾಕೆ ಆ ಒಂದು ಚಟದಲ್ಲಿ ಬೀಳ್ತಿದ್ದಾನೆ. ಫೋನ್ ನೋಡೋದು ಒಂದು ಚಟನೇ. ನಮಗೆ ತುಂಬಾ ಟೆನ್ಷನ್ ಇದ್ದರೆ ಅಥವಾ ಭಯ ಇದ್ದರೆ ನಾವೇನು ಮಾಡ್ತೇವೆ ಅಂದರೆ, ಇವಾಗ ಸಿಟ್ಟು ಬರೋದಿಲ್ಲ ನಮಗೆ, ಅಳುನೋ ಬರೋದಿಲ್ಲ. ಜಸ್ಟ್ ಈಗಿನ ಯುವಕರು ಫೋನ್ ನೋಡ್ತಿದ್ದಾರೆ, ಯಾವುದಾದ್ರೂ ಗೇಮ್ ಆಡೋದು, ಯಾವುದಾದ್ರೂ ವಿಡಿಯೋಸಲ್ಲೇ ಮುಳುಗಿರೋದು. ನಮ್ಮ ಟೆನ್ಷನ್ನ ನಾವು ತೆಗೆಯೋದಕ್ಕೆ ಬೇರೆ ಯಾವುದಾದ್ರೂ ಮಾರ್ಗವನ್ನು ಕಂಡ್ಕೊಳ್ತಿದ್ದೀವಿ. ಆ ಭಯವನ್ನು ಹೊರಗೆ ಹಾಕಲಿಕ್ಕೆ, ಬೇರೆ ನಮ್ಮ ಮೈಂಡನ್ನು ಬೇರೆ ಕಡೆ ಮಾಡಲಿಕ್ಕೆ ಈ ರೀತಿ ಫೋನ್ ನೋಡ್ತೀವಿ. ಸೊ ಮೊದಲು ತುಂಬ ಇತ್ತು, ಇವಾಗ ನನಗೆ ಕಡಿಮೆ ಆಗಿದೆ. ಆದರೂ ಕೂಡ ಒಂದು 4 ಗಂಟೆ 6 ಗಂಟೆ ಓದ್ತೀನಿ. ಓದಿದ ನಂತರ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಡೋಣ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ಏನೇನು ಚೇಂಜಸ್ ಆಗಿವೆ, ಏನೇನು ನಡೆದಿದೆ ಅಂತ ನೋಡ್ಕೊಂಬರೋಣ ಅಂತ ಒಂದು ಸ್ವಲ್ಪ ಹೋಗಿ ಬರ್ತೀನಂತ ಹೋದರೆ ಅದರೊಳಗೆ ಮುಳುಗ್ಬಿಡ್ತೀವಿ. ನೆಕ್ಸ್ಟ್ ನನಗೊಂದು, ನಾನು ಓದ್ತಿಲ್ಲ ಫೋನ್ ನೋಡ್ತಿದ್ದೀನಿ ಅಂತ ನನಗನ್ನಿಸ್ಬಿಟ್ರೆ ನನಗೆ ಡಿಪ್ರೆಷನ್ ಆಗಿಬಿಡುತ್ತೆ. ಅದರಿಂದ ನನಗೆ ನನ್ನ ಮೇಲೆ ನನಗೆ ಸಿಟ್ಟು ಬಂದರೆ ನಾನು ಆ ಒಂದು ಅದರೊಳಗೆ ಇರ್ತೀನಿ, ವಾಪಸ್ ಬರೋದೇ ಇಲ್ಲ. ಸೊ ಅದೇನು ಸ್ವಲ್ಪ ನೋಡೋಣ ಅಂತಿದೆಯಲ್ಲ, ಅದನ್ನು ನಾವು ಫಸ್ಟ್ ಕಟ್ ಮಾಡಬೇಕು. ಒಂದು ಡೇ ಫಿಕ್ಸ್ ಮಾಡಿ ಫೋನ್ಗಾಗಿ, ಆ ಡೇಗಷ್ಟೇ ನಾವು ನೋಡಬೇಕು. ಉಳ್ಕಿದ ದಿನ ನಾವು ಇನ್ಸ್ಟಾನೂ ಮುಡಬಾರ್ದು, ಅದರೊಳಗೆ ಎಂಟರೂ ಆಗಬಾರ್ದು, ಯೂಟ್ಯೂಬ್ ಒಳಗೆ ಎಂಟರ್ನೂ ಆಗಬಾರ್ದು, ವಾಟ್ಸಪ್ ಸ್ಟೇಟಸ್ ಯಾರ್ದು ನೋಡಲೇಬಾರ್ದು. ಯಾವ ಡೇ ಫಿಕ್ಸ್ ಆಗಿರುತ್ತಲ್ಲ ಫೋನ್ ನೋಡೋಕ್ಕೆ, ಅವಾಗಷ್ಟೇ ನಾವೆಲ್ಲ ಚೆಕ್ ಮಾಡಿಕೊಂಡು ಆ ಡೇಗೆ ಫಿನಿಷ್ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ನಾವು ಮತ್ತೆ ನಮ್ಮೊಂದು ಇದರೊಳಗೆ ತೊಗೊಳ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಅನಿಸುತ್ತೆ. ನೆಕ್ಸ್ಟ್ ನೀವು ರೂಢಿ ಮಾಡ್ಕೊಂಡು ಬಂದರೆ ಆ ಡೇ ತೆಗ್ದಿರ್ತೀರಲ್ಲ ಫೋನ್ಗಾಗಿ, ಆ ಡೇನೂ ನೀವು ಯೂಸ್ ಮಾಡೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಯಾಕಂದರೆ ನಾವು ಏನು ಗುರಿ ಇಟ್ಕೊಂಡಿರ್ತೀವಲ್ಲ, ಆ ಗುರಿಗಾಗಿ ಪರಿಶ್ರಮ ಪಡೋದ್ರಲ್ಲಿ ಸಿಗೋ ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ಫೋನ್ ಯೂಸ್ ಮಾಡಿದರೆ ನಮಗೆ ನೋವೇ ಆಗುತ್ತೆ. ಯಾಕಂದರೆ ಇಲ್ಲಿ ಗುರಿ ಇರುತ್ತೆ, ಆ ಗುರಿಗಾಗಿ ನಾವು ಶ್ರಮ ಪಡ್ತಿಲ್ಲ ಅಂದರೆ ನಮ್ಮ ಮನಸ್ಸು ನಮಗೆ ಬೈತಿರುತ್ತೆ, ಇದರಿಂದ ನೋವಾಗುತ್ತೆ. ಬಟ್ ಶ್ರಮ ಪಡ್ತಿರ್ತೀವಲ್ಲ ತುಂಬವರೆಗೂ, ಒಂದು 10 ಗಂಟೆ 15 ಗಂಟೆ ಓದ್ತಿರ್ತೀವಿ, ಅವಾಗ ಏನು ಖುಷಿ ಆಗುತ್ತಲ್ಲ, ಅದು ಅಷ್ಟಿಷ್ಟಲ್ಲ. ಸೊ ನಾವೇನು ವಿಚಾರ ಮಾಡಬೇಕು ಅಂದರೆ, ತುಂಬ ದೀರ್ಘಾವಧಿಯಲ್ಲ, ಈಗ ಜಸ್ಟ್ ನಾವು ಏನು ಮಾಡಿದರೆ ನಮಗೇನು ಖುಷಿ ಸಿಗುತ್ತೆ ಅದನ್ನು ನೋಡಬೇಕು. ಮಂಜುನಾಥ್ ಸರ್ ಅವ್ರ ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ, ಈಗಿನ ಖುಷಿ ನೋಡಬೇಕು. ಈಗ ನಾನು ಏನು ಮಾಡಿದರೆ ನನಗೆ ಖುಷಿ ಸಿಗುತ್ತೆ. ಅದು ಫೋನ್ ಒಂದು ಅರ್ಧ ತಾಸು ನೋಡಿ ದುಃಖನೇ ಸಿಗುತ್ತೆ, ಅರ್ಧ ತಾಸು ಓದಿ ಮೈಂಡ್ ಫ್ರೆಶ್ ಆಗಿ ತುಂಬಾ ಖುಷಿ ಸಿಗುತ್ತೆ. ಸೊ ಅದರಿಂದ ಫೋನ್ನ ನಾನು ಈ ರೀತಿಯೇ ಮಾಡ್ತಿದ್ದೀನಿ. ಸಂಡೇ ಒಂದು ದಿನ ಅಥವಾ ಸೂಟಿ ಇದ್ದಾಗ ಸ್ವಲ್ಪ ಏನಾದರೂ ಯೂಟ್ಯೂಬ್ ವರ್ಕ್ಸ್ ಮಾಡ್ಕೋತೀನಿ, ಇಲ್ಲಾಂದರೆ ದೂರ ಇಡ್ತೀನಿ. ನೆಟ್ಟೇ ಆನ್ ಮಾಡೋದಿಲ್ಲ, ನಂದೆಲ್ಲ ಓದೋದು ಮುಗಿಬೇಕು. ನೆಕ್ಸ್ಟ್ ನಾನೀಗ ಸ್ವಲ್ಪ ಎಂಟರ್ ಮಾಡಿದರೆ ಮುಗಿದೇ ಹೋಯಿತು, ಎಲ್ಲ ಉಳಿದೇ ಬಿಡುತ್ತಂತ ವಿಚಾರ ಮಾಡಿ ಫೋನ್ ನಾನು ಓಪನೇ ಮಾಡೋಕ್ಕೆ ಹೋಗೋದಿಲ್ಲ. ಇದರಿಂದ ನನ್ನ ವೀಡಿಯೋಸ್ಗಳು ಇವಾಗ ಬರ್ತಿಲ್ಲ. ತುಂಬ ಜನ ಕೇಳ್ತಿದ್ದೀರಿ ವಿಡಿಯೋಸ್ ಯಾಕೆ ಮಾಡ್ತಿಲ್ಲ ಈಗೀಗ ಅಂತ. ಸೊ ವಿಡಿಯೋಸ್ ನಾನು ಆಮೇಲೂ ಮಾಡ್ಬೋದು, ಆದರೆ ಅಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. ಫಿಮೇಲ್ಸ್ಗಳಿಗಂತೂ ಅಪರ್ಚುನಿಟಿ ಮತ್ತೆ ಸಿಗೋದಿಲ್ಲ. ಸೊ ಅದರಿಂದ ಫಸ್ಟ್ ಇದು ಕ್ಲಿಯರ್ ಆಗಲಿ ಅಂತ ಇದರೊಳಗೆ ಮುಳುಗಿದ್ದೀನಿ. ನೆಕ್ಸ್ಟ್ ಅದು ಇದ್ದೇ ಇರುತ್ತೆ, ಲೈಫ್ ಟೈಮ್ ಯೂಟ್ಯೂಬ್ ಮಾಡೋದು. ಸೊ ಈ ರೀತಿ ನಾವು ಫೋನ್ ಸಮಸ್ಯೆಯನ್ನು ದೂರ ಮಾಡ್ಬೋದು. ಫೋನ್ ನೋಡಿದರೆ ಎಲ್ಲ ಸಮಸ್ಯೆ, ಇಲ್ಲಂದರೆ ಏನೂ ಸಮಸ್ಯೆ ಇರೋದಿಲ್ಲ. ಆರಾಮಾಗಿ ನೀವು ಓದ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಮೋಟಿವೇಶನ್ನ ಹೇಗೆ ತಗೊಳ್ಳೋದು. ತುಂಬಾ ನೆಗೆಟಿವಿಟಿ ಇರುತ್ತೆ, ತುಂಬ ಜನರು ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಈಗ ಸ್ವಲ್ಪ ನೆಮ್ಮದಿಯಾಗಿ ಓದೋಣ ಅಂತೀವಿ, ಮತ್ತೆ ಏನಾದರೂ ಜೀವನದಲ್ಲಿ ಬಂದುಬಿಡುತ್ತೆ, ಕೆಟ್ಟ ಸಂದರ್ಭಗಳು ಬಂದುಬಿಡುತ್ತೆ. ಈ ರೀತಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಮ್ಮ ಮೋಟಿವೇಶನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಂತ. ಬಟ್ ನಾವು ಸಕ್ಸಸ್ಫುಲ್ ಆಗೋವರೆಗೂ ಈ ಸಮಸ್ಯೆಗಳು ತೊಲಗೋದೇ ಇಲ್ಲ. ಸಮಸ್ಯೆಗಳು ಇದ್ದಿದ್ವೆ. ಯಾವಾಗ ಮನುಷ್ಯ ಸಕ್ಸಸ್ಫುಲ್ ಆಗುತ್ತೆ ಆವಾಗ ಯಾವ ಸಮಸ್ಯೆ ಇರೋದಿಲ್ಲ, ಎಲ್ಲರೂ ಚೆನ್ನಾಗಿ ಆಗಿಬಿಡ್ತಾರೆ. ಆದರೆ ಆ ಮನುಷ್ಯ ಸಕ್ಸಸ್ಫುಲ್ ಆಗಬೇಕು ಅಂತನಿಲ್ಲ, ಆ ದಾರಿಯಲ್ಲಂತೂ ತುಂಬ ಅಂದರೆ ತುಂಬಾ ಸಮಸ್ಯೆಗಳು ಬರ್ತವೆ. ಸಕ್ಸಸ್ ದಾರಿ ತುಂಬಾ ಕಠಿಣ ಇರುತ್ತೆ, ಆದರೆ ನಂತರ ಎಲ್ಲ ಸರಳ ಆಗಿಬಿಡತ್ತೆ. ನೀವು ವೀಕ್ ಪಾಯಿಂಟಲ್ಲಿದ್ದಾಗ ಜನ ಕಾಲು ಎಳಿತಾರೆ, ನಂತರ ಮುಂದಿನಿಂದ ನಮಸ್ಕಾರ ಮಾಡ್ತಾರೆ. ಸೊ ಈ ಟೈಮಲ್ಲಿ ದೂರ ಇರಿ, ಯಾರ ಮಾತು ಕಿವಿಗೆ ಬೀಳಬಾರ್ದು, ಆ ರೀತಿ ಇರಿ.
ನೆಕ್ಸ್ಟ್ ನಿಮ್ಮನ್ನು ನೀವು ಮೋಟಿವೇಶನ್ ಮಾಡಿ ಒಬ್ಬರೇ ಇರಿ, ಆದಷ್ಟು ಒಬ್ಬರೇ ಇರಿ. ಯಾರು ಸ್ಟಡಿಯಲ್ಲಿ ಮುಳುಗಿರ್ತಾರಲ್ಲ ಅವ್ರ ಜೊತೆ ಸ್ವಲ್ಪ ಕನೆಕ್ಟ್ ಇರಿ. ನೆಕ್ಸ್ಟ್ ಕದ ಹಾಕ್ಕೊಂಡು ಯಾರ ಜೊತೆ ಮಾತಾಡದೆ ಒಂದೇ ರೂಮಲ್ಲಿ ಇದ್ದರೂ ಪರವಾಗಿಲ್ಲ. ಯಾಕಂದರೆ ಡೈಲಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸೋದ್ರ ಹೊರತು ಒಂದು 4 ತಿಂಗಳು ಪೂರ್ತಿಯಾಗಿ ಸ್ಟಡಿ ಮಾಡಿ ಇದರಿಂದ ಹೊರಗೆ ಬಂದು ಇಡೀ ಜೀವನ ನಾವು ಚೆನ್ನಾಗಿರೋದು ಬೇಷ್. ಈ ರೀತಿಯೇ ಅವರು ಅಂತ ಏನೇನೋ ಅಂತಿದ್ದಾರಂತ, ಅವರು ಹೀಗೆ ಹೇಳಿದರು ಹಾಗೆ ಹೇಳಿದರು ಅಂತ ಅಳ್ಕೊಂಡು ಕುಂದಿರೋದು, ಟೆನ್ಷನ್ ಒಳಗೆ ಡಿಪ್ರೆಷನ್ ಒಳಗೆ ಹೋಗೋದ್ರಿಂದ ಏನು ಉಪಯೋಗ ಇಲ್ಲ. ಅವರು ಹೇಳ್ತಾನೆ ಇರ್ತಾರೆ, ಲೈಫ್ ಟೈಮ್ ಹೇಳ್ತಾರೆ. ಸೊ ಅದಕ್ಕೆ ತಲೆ ಕೊಟ್ಟರೆ ಲೈಫ್ ಟೈಮ್ ಹೀಗೆ ಹೇಳಿಸ್ಕೊಂಡೇ ಇರ್ತೀವಿ. ಬಟ್ ಅದನ್ನೆಲ್ಲ ಸೈಡಿಗಿಟ್ಟು ಏನು ಸ್ಟಡಿ ಇದೆಯಲ್ಲ, ಏನು ಗುರಿ ಇದೆಯಲ್ಲ, ಅದಕ್ಕೆ ಶ್ರಮ ಪಡಬೇಕು. ನಮಗೆ ನೆನಪಿರಬೇಕು, ಈ ಲೈಫ್ ಟೈಮ್ ಇದೇ ಬೇಕು ಅಂದರೆ ನಾನು ಓದೋದು ಬಿಡಬೇಕು, ಫೋನ್ ನೋಡಬೇಕು ಅಥವಾ ಬೇರೆ ಚಟುವಟಿಕೆಗಳು ಒಳಗೆ ಮುಳುಗಬೇಕು. ಇದು ಲೈಫ್ ಟೈಮ್ ಬೇಡ, ಇಲ್ಲಿ ಮುಗಿಬೇಕು. ಅದು ಎಲ್ಲ ಮುಗಿದು ನನ್ನ ಬಗ್ಗೆ ಯಾರು ಮಾತಾಡಬಾರ್ದು, ಮಾತಾಡೋಕ್ಕೂ ಯೋಗ್ಯತೆ ಇಲ್ಲದಂತೆ ಮಾಡಬೇಕು. ಯಾವುದಕ್ಕಾಗಿ ಅವರು ಅಹಂಕಾರದಿಂದ ಮಾತಾಡ್ತಿದ್ದಾರಲ್ಲ, ಆ ಅಹಂಕಾರವನ್ನು ಮುರಿಬೇಕು. ಸೊ ಆ ಮಟ್ಟಕ್ಕೆ ಬೆಳಿಬೇಕು ಅಂತ ನಮಗೆ ನಾವು ಮೋಟಿವೇಶನ್ ಮಾಡ್ಕೊತಿರ್ಬೇಕು. ನಮ್ಮ ಜೊತೆ ನಾವು ತುಂಬ ಅಂದರೆ ತುಂಬಾ ಮಾತಾಡಬೇಕು. ನಾವೇನಾದರೂ ತಪ್ಪು ಮಾಡ್ತೀಗ ನಮ್ಮ ಮನಸ್ಸು ನಮಗೆ ಹೇಳ್ತಿರುತ್ತೆ, ಅದ್ರ ಮಾತು ಕೇಳಬೇಕು. ಮನಸ್ಸು ಯಾವಾಗಲೂ ಹೇಳುತ್ತೆ ಬೇಡ 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 ಅಂತ. ಅದ್ರ ಮಾತು ಕೇಳಲಿಲ್ಲ ಅಂದರೆ ಮುಗಿದು ಹೋಯಿತು, ಆ ಮನಸ್ಸೇ ನಿಮ್ಮನ್ನು ನೆಮ್ಮದಿಯಾಗಿ ಇರೋಕ್ಕೆ ಬಿಡೋದಿಲ್ಲ. ಅದರಿಂದ ಅದರ ಮಾತು ಕೇಳಬೇಕು ನಾವು. ನೆಕ್ಸ್ಟ್ ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವು ಓದೋದ್ರೊಳಗಿರಬೇಕು. ಈ ಒಂದು 5 ನಿಮಿಷ ಐತಂದರೆ 5 ನಿಮಿಷ ಒಳಗೆ ನಾವು ಆ ಪದ ತಿಳ್ಕೊತೀನಿ, ನಾನು ಅದರ ಒಂದು ವ್ಯಾಖ್ಯೆ ಓದ್ಕೋತೀನಿ, ಅದನ್ನು ತಿಳ್ಕೊತೀನಿ, ಇಷ್ಟು ಓದ್ಕೋತೀನಿ. ಪ್ರತಿ ನಿಮಿಷ ನಮಗೆ ಓದೋದ್ರ ಬಗ್ಗೆ ಇರಬೇಕು, ಬೇರೆ ಏನೂ ಬೇಡ, ಬರೀ ಓದೋದೇ ಇರಬೇಕು. ಯಾಕಂದರೆ ಗುರಿಗೆ ಓದೋದೇ ಒಂದು ಅಸ್ತ್ರ, ಅಂದರೆ ಓದೋದೊಂದೇ ಮಾಡಬೇಕು. ಸೊ ಈ ರೀತಿ ನನ್ನನ್ನು ನಾನು ಮೋಟಿವೇಶನ್ ಮಾಡ್ಕೊಳ್ತಿರ್ತೀನಿ. ಸಮಸ್ಯೆಗಳಿಗೆ ಪರಿಹಾರ ಓದು, ಅಂದರೆ ನಾನು ಓದ್ತೀನಿ, ಬೇರೆ ಏನೂ ಬೇಡ ನನಗೆ. ಸೊ ಈ ರೀತಿ ಮೋಟಿವೇಶನ್ ನಾನು ಮಾಡ್ಕೊಳ್ತಿರ್ತೀನಿ. ಬೇರೆಯವರಿಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ, ತಕ್ಕಂತೆ ನೀವು ಇದೆಲ್ಲ ಬದಿಗೆ ಇಟ್ಟು ನೀವು ಈ ರೀತಿ ಮೋಟಿವೇಶನ್ ಮಾಡ್ಕೊಂಡು ಓದ್ಬೋದು. ನೆಕ್ಸ್ಟ್ ಇನ್ನೂ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ನೋಡ್ತೀನಿ, ಯಾಕಂದರೆ ಇವಾಗ ಟೈಮ್ ಬೇರೆ ಇಲ್ಲ. ನೆಕ್ಸ್ಟ್ CETಗಾಗಿ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಿದ್ದೀರಾ? ನೆಕ್ಸ್ಟ್ ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ರಿ. ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷ್. ಒಂದು ಫನಿಯೆಸ್ಟ್ ಪಾರ್ಟ್ ಹೇಳಬೇಕು ಅಂದರೆ, ತುಂಬ ಜನರು ಆಪ್ಷನಲ್ ಇಂಗ್ಲೀಷ್ ಮಾಡಿರ್ತಾರೆ, ಅದರಲ್ಲಿ ನಾನು ಒಬ್ಬಳು. ಯಾಕೆ ಮಾಡಿರ್ತಾರೆ ಅಂದರೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅಂತಾನೆ ಮಾಡಿರ್ತಾರೆ. ಬಟ್ BEd ಮುಗಿದ ನಂತರ ಏನಾಗುತ್ತಂದರೆ, ಇಂಗ್ಲೀಷ್ ಒಳಗೆ ಕಾಂಪಿಟೇಷನ್ ಇಲ್ಲ ಆದರೂ ಕೂಡ ಡಿಫಿಕಲ್ಟ್ ಇರ್ಬೋದು. ಈ ಕಡೆ ಚಾನ್ಸ್ ಮಿಸ್ ಆದರೆ ಆರಾಮಾಗಿ ಸೋಷಿಯಲ್ ಸೈನ್ಸ್ ಅಂತೂ TETಗಾಗಿ ಓದಿರ್ತೀವಿ, 60 ಮಾರ್ಕ್ಸ್ ಇರುತ್ತಲ್ಲ, ಅಲ್ಲಿ ಓದಿರ್ತೀವಿ. ಈಗ ಇದನ್ನೇ ಇನ್ನೂ ಹೆಚ್ಚು ಮಾಡ್ಕೊಂಡು ಓದಿದರೆ ಆಯಿತು ಅಂತ ಈ ಕಡೆ ಇಂಗ್ಲೀಷ್ ಬಿಟ್ಟು ಸೆಕೆಂಡ್ ಪೇಪರ್ಗೆ ಸೋಷಿಯಲ್ ಸೈನ್ಸ್ ಓದಕ್ಕೆ ಹೋಗ್ತೀವಿ. ಆದರೆ ಅಲ್ಲಿ ನೋಡಿ, ಇಂಗ್ಲೀಷ್ ಅವರು ನಾನು ಹೆಂಗೆ ಚೇಂಜ್ ಮಾಡ್ಕೊಂಡಿದ್ನಲ್ಲ ಅದೇ ರೀತಿ ಇಂಗ್ಲೀಷ್ ಅವರು ಅಲ್ಲಿ ಹೋಗಿರ್ತಾರೆ, ನೆಕ್ಸ್ಟ್ ಕನ್ನಡದವರು ಅಲ್ಲಿ ಹೋಗಿರ್ತಾರೆ. ತುಂಬಾ ಕಾಂಪಿಟೇಷನ್ ಇರುತ್ತೆ ಅಲ್ಲಿ. ಬಟ್ ಇಂಗ್ಲೀಷ್ ಡಿಫಿಕಲ್ಟ್ ಏನೂ ಅಲ್ಲ. ಇಂಗ್ಲೀಷ್ ತುಂಬ ಜನರು ಅಲ್ಲಿ ಸ್ಥಳಾಂತರ ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಹೇಳೋದಂದರೆ ಇಂಗ್ಲೀಷ್ ತುಂಬ ಈಸಿ. ಗ್ರಾಮರ್ಗಳು ಒಂದು ನಿಯಮಗಳನ್ನು ರೂಲ್ಸ್ಗಳನ್ನು ತಿಳ್ಕೊಂಬಿಟ್ರೆ ಮುಗೀತು, ಬರಿಬೋದು. ನೆನಪಿಟ್ಕೊಳ್ಳೋದು ಏನೂ ಇರೋದಿಲ್ಲ, ಒಂದ್ಸಲಿ ಕಲಿತು ಬಿಟ್ಟರೆ ಅದನ್ನು ನಾವು ಬರಿಬಹುದು. ಸೊ ಈ ರೀತಿ ಇಂಗ್ಲೀಷ್ ತುಂಬಾ ಈಸಿ ಅನಿಸುತ್ತೆ. ಅದು ಡಿಫಿಕಲ್ಟ್ ಆಯ್ತಂದರೆ ಅದನ್ನೇ ಓದೋಣ, ಅದು ಓದಿ ಫುಲ್ ಮಾಸ್ಟ್ರಿ ಮಾಡ್ಕೊಂಬಿಡೋಣ ಅದರಲ್ಲಿ ಅಂತ ಓದ್ರಿ. ಇಂಗ್ಲೀಷ್ ಅವರು ಅದರಲ್ಲಿ ಹೋಗೋಕ್ಕೆ ಹೋಗಬೇಡ್ರಿ. ಸೊ ನಾನು ಕಾಂಪಿಟೇಟರ್ಸ್ ಆಗಿ ನಿಮಗೂ ಹೇಳ್ತಿದ್ದೀನಿ, ನನ್ನ ಕಾಂಪಿಟೇಷನ್ ನಾನೇ ಹೆಚ್ಚು ಮಾಡ್ಕೊಳ್ತಿದ್ದೀನಿ ಅಂತ ಅನಿಸುತ್ತೆ. ಆದರೆ ಹಾಗೇನೂ ಇಲ್ಲ, ನಮ್ಮ ಶ್ರಮ ನಮ್ಮ ಕೈಗಿರುತ್ತೆ, ನಿಮ್ಮ ಶ್ರಮ ನಿಮ್ಮ ಕೈಗಿರುತ್ತೆ. ಸೊ ಈ ರೀತಿ ನಾನು ಇಂಗ್ಲೀಷ್ ಬಿಟ್ಟು ಸೋಷಿಯಲ್ ಸೈನ್ಸ್ನ 2 ವಾರ ಓದಿದೆ. ಬಟ್ ಮತ್ತೆ ನನಗನ್ನಿಸ್ತು, ಇಷ್ಟು ದಿನ ಡಿಗ್ರಿಯಲ್ಲಿ ಆಪ್ಷನ್ ಇಂಗ್ಲೀಷ್ ಎಲ್ಲ ತೊಗೊಂಡು ಇಷ್ಟು ಕಷ್ಟಪಟ್ಟು ಇಂಗ್ಲೀಷ್ ಕಲಿತು ಈಗ ಇನ್ನೂ ಸೋಷಿಯಲ್ ಸೈನ್ಸಿಗೆ ಹೋಗೋದು ಬೇಡ, ಇನ್ನೂ ಇಂಗ್ಲೀಷ್ ಹೆಚ್ಚು ಓದ್ಕೋತೀನಿ. ಸೆಕೆಂಡ್ ಪೇಪರ್ಗೆ ಯಾವ ಬುಕ್ ಬರುತ್ತಲ್ಲ ಎಲ್ಲ ಬುಕ್ಸ್ಗಳನ್ನು ತೊಗೊಂಡು ಇದರೊಳಗೆ ಓದ್ಕೋತೀನಿ ಅಂತ ನಾನು ಇಂಗ್ಲೀಷ್ ಸಬ್ಜೆಕ್ಟನ್ನು ಇವಾಗ ಓದ್ತಿದ್ದೀನಿ. ಇಂಗ್ಲೀಷ್ ಸಬ್ಜೆಕ್ಟ್ಗಾಗಿ ನಾನು ಯಾವ ಬುಕ್ ಅಂದರೆ ಒಂದು ಆನ್ಲೈನಲ್ಲಿ ನೋಡಿದ್ದೆ, ಆ ಬುಕ್ಕನ್ನು ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಕ್ವಶನ್ ಪೇಪರ್ಸ್ಗಳು ಇದೆ. ನೆಕ್ಸ್ಟ್ ಬೋಧನಾಶಾಸ್ತ್ರಕ್ಕೆ ಅಂದರೆ 150 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 50 ಮಾರ್ಕ್ಸ್ ಏನಿರುತ್ತೆ ಅಂದರೆ ಮಲ್ಟಿಪಲ್ ಇರುತ್ತೆ. ನೆಕ್ಸ್ಟ್ 100 ಮಾರ್ಕ್ಸ್ ರಿಟರ್ನ್ ಇರುತ್ತೆ. ರಿಟರ್ನಲ್ಲಿ 80 ಮಾರ್ಕ್ಸ್ ಗ್ರಾಮರ್ ಇರುತ್ತೆ, ಉಳ್ಕಿದ 20 ಮಾರ್ಕ್ಸ್ ಬೋಧನಾಶಾಸ್ತ್ರ ಇರುತ್ತೆ. ಸೊ 2 ಬುಕ್ಸ್ಗಳನ್ನು ನಾನು ತರಿಸಿದ್ದೀನಿ 150 ಮಾರ್ಕ್ಸ್ಗಾಗಿ, ಸೆಕೆಂಡ್ ಪೇಪರ್ಗಾಗಿ. ಆ ಬುಕ್ಸ್ಗಳನ್ನು ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ CETಯಲ್ಲಿ 3 ಪೇಪರ್ ಇರುತ್ತಲ್ಲ,
ಅದರಲ್ಲಿ ನಾನು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಬರಿತಿದ್ದೀನಿ. ಅದರಿಂದ ನನಗೆ 3ನೇ ಪೇಪರ್ ಇರೋದಿಲ್ಲ, ಕನ್ನಡ ಇರುತ್ತೆ 3ನೇ ಪೇಪರ್. ಇಂಗ್ಲೀಷ್ ಬಿಟ್ಟು ಉಳಿಕಿದವರು 3ನೇ ಪೇಪರ್ ಕನ್ನಡ ಬರಿಬೇಕಾಗುತ್ತೆ. ನನಗೆ 2 ಪೇಪರ್ ಇರುತ್ತೆ. ಮೊದಲನೇ ಎಲ್ಲರಿಗೂ ಇರೋ ಪೇಪರ್, ನೆಕ್ಸ್ಟ್ ನನ್ನ ಒಂದು ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಮೊದಲನೇ ಪೇಪರಲ್ಲಿ ಕನ್ನಡಗಾಗಿ ನಾನು ಒಂದು ನೋಟ್ಸ್ ಇದೆ, ನಮ್ಮ ಅಕ್ಕ ಬಿಡಿಸಿರೋದು. ಯಾವುದೋ ಒಂದು ಯೂಟ್ಯೂಬ್ ಚಾನಲಿಂದ ನೋಡಿ ಬಿಡಿಸಿದ್ಲು. ತುಂಬ ಅಂದರೆ ತುಂಬಾ ನೀಟಾಗಿ ಬಿಡಿಸಿದ್ದಾಳೆ ನಮ್ಮ ಅಕ್ಕ. ಎಲ್ಲ ಗ್ರಾಮರ್ ಪಾರ್ಟ್ಸ್ಗಳು ಅದರಲ್ಲಿವೆ. ಸೊ ಆ ಒಂದು ಗ್ರಾಮರ್ ಬುಕ್ ನಂತರದಲ್ಲಿ 6 to 10ವರೆಗೂ ಕನ್ನಡ ಬುಕ್, ಕನ್ನಡ ಪ್ರಥಮ ಭಾಷೆ ಕನ್ನಡ ಪುಸ್ತಕ, ಅದರಲ್ಲಿ ಎಲ್ಲ ಗ್ರಾಮರ್ಗಳು ಇವೆ, ಅವುಗಳನ್ನು ರೆಫರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಂಗ್ಲೀಷ್ ಅಂತೂ ನನ್ನ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಸೆಕೆಂಡ್ ಪೇಪರ್, ಅದನ್ನು ಓದಿದರೆ ಇಂಗ್ಲೀಷಲ್ಲಿ ಕವರ್ ಆಗಿಬಿಡುತ್ತೆ. ತುಂಬ ಈಸಿ ಅನಿಸುತ್ತೆ ಇಂಗ್ಲೀಷ್. ನೆಕ್ಸ್ಟ್ ಪ್ರಥಮ ಒಂದು ಪೇಪರಲ್ಲಿ ಇನ್ನೊಂದು ಯಾವುದಂದರೆ ಸೈಕಾಲಜಿ ಬರುತ್ತೆ. ಸೈಕಾಲಜಿ 50 ಮಾರ್ಕ್ಸ್ಗೆ ಇರುತ್ತೆ. ಅದಕ್ಕಾಗಿ ವಾಮದೇವಪ್ಪ ಸರ್ ಅವ್ರ ಬುಕ್ ಒಂದಿತ್ತು. ನೆಕ್ಸ್ಟ್ ಅದರದ್ದೇ ಆದಂತಹ ಒಂದು ಕ್ವಶನ್ ಬ್ಯಾಂಕನ್ನು ನಾನು ತರಿಸಿದ್ದೀನಿ. ಸೊ ಅವು ಎರಡೂ ಓದ್ತಿದ್ದೀನಿ. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿಗಾಗಿ, ನಂತರ ಕಂಪ್ಯೂಟರ್ಗಾಗಿ ಈ ಪುಸ್ತಕಗಳನ್ನು ನಾನು ರೆಫರ್ ಮಾಡ್ತಿದ್ದೀನಿ. ಜೊತೆಗೆ ಯಾವ್ದು ಬರುತ್ತಂದರೆ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಅಂತ ಬರುತ್ತೆ. ಆ ಬುಕ್ಗಳು ಯಾವುವು ಅಂದರೆ 6 to 10ವರೆಗೂ ದೈಹಿಕ ಶಿಕ್ಷಣ ಬುಕ್ಗಳನ್ನು ಓದಬೇಕು. ಅದರೊಳಗಿದೆ ಯೋಗ, ಆರೋಗ್ಯ, ಮೌಲ್ಯ ಶಿಕ್ಷಣದ ಕುರಿತು ಮಾಹಿತಿ ಇದೆ. ನೆಕ್ಸ್ಟ್ ಮಂಜುನಾಥ್ ಸರ್ ಅವರು ಕೂಡ ವಿಡಿಯೋಸ್ಗಳನ್ನು ಮಾಡಿದ್ದಾರೆ, ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನು ನಾನು ರೆಫರ್ ಮಾಡ್ತಿದ್ದೀನಿ. ನವಚೇತನ ಯೂಟ್ಯೂಬ್ ಚಾನಲಲ್ಲಿಯೂ ಕೂಡ ಮೌಲ್ಯ ನಂತರ ಆರೋಗ್ಯ ಶಿಕ್ಷಣದ ಕುರಿತು ವಿಡಿಯೋಸ್ಗಳನ್ನು ಮಾಡಿದ್ದಾರೆ. ನೆಕ್ಸ್ಟ್ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ಸೇರಿಸಿ ನಾನು ಒಂದು ಪುಸ್ತಕಗಳನ್ನು ತರಿಸಿದ್ದೀನಿ. ಆ ಪುಸ್ತಕ ಯಾವುದಂದರೆ ಇದು. ಈ ಪುಸ್ತಕದಲ್ಲಿ ಎಲ್ಲ ಸಬ್ಜೆಕ್ಟ್, ಕೇವಲ ಇಂಗ್ಲೀಷ್ ಅಷ್ಟೇ ಅಲ್ಲ, ಮೆಥಮೆಟಿಕ್ಸ್, ಸೈನ್ಸ್, ಕನ್ನಡ, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ಸ್ಗಳು ಇವೆ. ನೆಕ್ಸ್ಟ್ ಸಪ್ರೇಟಾಗಿ ಒಂದೊಂದು ಸಬ್ಜೆಕ್ಟನ್ನು ಡೀಟೇಲಾಗಿ ಅವರು ಕೊಟ್ಟಿದ್ದಾರೆ. ಅಲ್ಲಿ ಯಾವುದಂದರೆ ಕಂಪ್ಯೂಟರ್ ಕುರಿತು ಕೂಡ ಕೊಟ್ಟಿದ್ದಾರೆ. ಸೊ ಇದಷ್ಟು ನನ್ನ ಒಂದು ಬುಕ್ ಲಿಸ್ಟ್. ಸೊ ಈ ವಿಡಿಯೋದಲ್ಲಿ ನಾನು ಎಷ್ಟು ಪಾಯಿಂಟ್ನ ಕವರ್ ಮಾಡಿದ್ದೀನಿ ಗೊತ್ತಿಲ್ಲ. ಆಲ್ಮೋಸ್ಟ್ ಏನು ಹೇಳಬೇಕು ಅಂತ ಈ ವಿಡಿಯೋ ಮಾಡಿದ್ನಲ್ಲ, ಅದನ್ನು ಕವರ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಯಾವುದಾದ್ರೂ ವಿಷಯನ ಬಿಟ್ಟಿದ್ರೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್.